ವಿಚಾರ ಸತ್ಯಮೇವ ಜಯತೆ, ಸತ್ಯಕ್ಕೆ ಗೆಲುವಾಗಬೇಕು. ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಸಹನ ಅವರಿಗೆ ಒಂದು ನ್ಯಾಯ ಸಿಗಬೇಕು. ಒಂದು ಸಾಮಾಜಿಕ ಬದುಕಲ್ಲಿ ಈ ಥರದನ್ನು ನಾವು ಮನ್ನಣೆ ಕೊಟ್ಟರೆ ನಾವು ಕೋಟೆ ಬೇಡ ಅಲ್ಲ, ಕೋರ್ಟ್ ಬೇಡ, ಪೊಲೀಸು ಬೇಡ, ಏನು ಬೇಡ, ಆರಾಮಾಗಿರ್ಬೋದಿತ್ತಲ್ಲ. ಯಾರೇನು ಬೇಕಾದ್ರೂ ಮರ್ಡರ್ ಮಾಡ್ಕೊಡ್ಲಿ, ಇದು ಯಾರೇನು ಬೇಕಾದ್ರೂ ರೋಡಿಸಮ್ ಮಾಡ್ಕೊಡ್ಲಿ. ಕಳೆದ 2 ದಿನದ ಹಿಂದಿನಿಂದಲೂ ಕೂಡ ಬೆಳವಣಿಗೆ ನೋಡಿದ್ದೀರಿ. ದರ್ಶನ್ ಅವರ ಕೇಸ್ ವಿಚಾರವಾಗಿ ಯಾವ ರೀತಿ ಲಾಯರ್ ಅವರ ಪರ ವಕೀಲರು ಏನೆಲ್ಲ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಏನ್ ಅನಿಸ್ತು ಸರ್ ಇದನ್ನ ನೋಡಿದಾಗ? ಅದು ಹೆಂಗೆ ಅಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡಿಬೇಕಾದ್ರೆ ಅಲ್ಲಿ ಇಂಜಮಾಮುಲ್ ಹಕ್ಕು ಬಂದು ಕಂಟಿನ್ಯೂಸ್ ಒಂದು 4 4 ಹೊಡೆದು, ಒಂದು 4 6 ಹೊಡೆದು 50 ಮಾಡಿ ಒಂದು 250 ಟಾರ್ಗೆಟ್ ಮಾಡಿದಾಗ ಪಾಕಿಸ್ತಾನ ಗೆದ್ದುಬಿಡುತ್ತೆ ಅನ್ನೋ ಮನಸ್ಥಿತಿ ಇದೆ. ಗುರುವೇ, ನಾವು ಮಾಡಿರೋ ಟೋಟಲು ಟಾರ್ಗೆಟು ಇದು ಪಾಕಿಸ್ತಾನ ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತಲ್ಲ, ಪಾಕಿಸ್ತಾನ ಮತ್ತು ಭಾರತ ಅನ್ನೋದಲ್ಲ. ಆ ಕಡೆ ಮಾಡಿರ್ತಕ್ಕಂಥ ವಾದ ಪ್ರತಿವಾದ, ಅವರು ತುಂಬ ಸೀನಿಯರ್ ಲಾಯರ್ ಇದ್ದಾರೆ, ಅವ್ರ ಧರ್ಮನೇ ಆರೋಪಿಗಳನ್ನು ರಕ್ಷಣೆ ಮಾಡೋದು. ವಿಚಾರ ಅದಲ್ಲ, ವಿಚಾರ ಸತ್ಯಮೇವ ಜಯತೆ, ಸತ್ಯಕ್ಕೆ ಗೆಲುವಾಗಬೇಕು. ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಸಹನ ಅವರಿಗೆ ಒಂದು ನ್ಯಾಯ ಸಿಗಬೇಕು. ಸತ್ಯದ ಪರ ಸಮಾಜ ಇದನ್ನು ಯಾವತ್ತು ಫರ್ಗ್ಯೂ ಮಾಡಬಾರ್ದು, ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಅನ್ನುವ ಆಸೆಯಿಂದ ಒಂದು ಸಾಮಾಜಿಕ ಬದುಕಲ್ಲಿ ಈ ಥರದನ್ನು ನಾವು ಮನ್ನಣೆ ಕೊಟ್ಟರೆ ಏನು, ನಾವು ಕೋಟೆ ಬೇಡ ಅಲ್ಲ, ಕೋರ್ಟ್ ಬೇಡ, ಪೊಲೀಸು ಬೇಡ, ಏನು ಬೇಡ, ಆರಾಮಾಗಿರ್ಬೋದಿತ್ತಲ್ಲ. ಯಾರೇನು ಬೇಕಾದ್ರೂ ಮರ್ಡರ್ ಮಾಡ್ಕೊಡ್ಲಿ, ಇದು ಯಾರೇನು ಬೇಕಾದ್ರೂ ರೋಡಿಸಮ್ ಮಾಡ್ಕೊಡ್ಲಿ. ನಾವು ಏನು 15,000 ವರ್ಷ ಹಿಂದೆ ಹೋಗ್ತಾ ಇಲ್ಲ, ಈಗ ನಾವು ಆಧುನಿಕ ಬದುಕಲ್ಲಿದ್ದೀವಿ. ಸೊ ಕೇವಲ ಒಂದು 4 6 ಹೊಡೆದಿದ್ದಕ್ಕೆ ನಾವು ಮ್ಯಾಚ್ ಗೆದ್ದು ಬಿಡ್ತಾ ಇದ್ದೀವಿ ಅನ್ನೋದು ಇದೆಯಲ್ಲ ಭ್ರಮೆ, ಅದು 4-5 ದಿನದಲ್ಲಿ ಗೊತ್ತಾಗುತ್ತೆ. ಅದು ಒಬ್ಬರೇ ಬ್ಯಾಟ್ಸ್ಮನ್ ಆಡಿದ್ದು, ಇಲ್ಲಿ ಪೊಲೀಸರು ಇದ್ದಾರೆ, ನ್ಯಾಯ ಇದೆ, ಅವರೆಲ್ಲರೂ 4 6 ಹೊಡೆದಿದ್ದಾರೆ. ಭಗವಂತ ಇದ್ದಾನೆ, ಸತ್ಯದ ಕಡೆ ಯಾವತ್ತೂ ತುಂಬ ಶಕ್ತಿ ಇರುತ್ತೆ ರೀ, ವೇಟೇಜ್ ಇರುತ್ತೆ. ಸೊ ದಟ್ ಇಸ್ ನಾಟ್ ದ ಪಾಯಿಂಟ್. ಸರ್, ಅಂದರೆ ಈ ದರ್ಶನ್ ಅವರ ಪ್ರಕರಣ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಇಡೀ ದೇಶವೇ, ರಾಜ್ಯವೇ, ಎಲ್ಲ ಕಡೆ ಸ್ಯಾಂಡಲ್ವುಡ್ ಕಡೆ, ಕನ್ನಡ ಇಂಡಸ್ಟ್ರಿ ಕಡೆ ಮುಖ ಮಾಡಿ ನೋಡುವಂತಹ ಕೇಸ್ ಇದಾಯಿತು. ಎಲ್ಲ ಕಡೆ ಸಖತ್ ಸುದ್ದಿ ಆಯಿತು. ಸೊ ಇಂತಹ ಒಂದು ದೊಡ್ಡ ಕೇಸ್ನಲ್ಲೇ ಎಲ್ಲೋ ಒಂದು ಕಡೆ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳಿದರೆ ಏನು ಅನ್ಸುತ್ತೆ? ನಮ್ಮ ಸಿಸ್ಟಮ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಯಾಕಂತ ಹೇಳಿದ್ರೆ ಇದು ರಾಜಕೀಯ ಷಡ್ಯಂತರ, ದರ್ಶನ್ ಅವರ ವಿರುದ್ಧವಾಗಿ ರಾಜಕೀಯ ಪಕ್ಷಗಳು ಷಡ್ಯಂತ್ರ ನಡೆಸ್ತಾ ಇದೆ ಅನ್ನುವಂತಹ ಥಾಟ್ ಕೂಡ ಒಂದು ಕಡೆ, ಹಾಗೇನೆ ಅವರ ಸಪೋರ್ಟರ್ಸ್ ಒಂದು ಕಡೆ, ಅಥವಾ ಸಪೋರ್ಟರ್ಸ್ ತುಂಬಾ ಇದ್ದಾರೆ, ಅವ್ರನ್ನ ಬಿಟ್ಬಿಡ್ಬೇಕು, ಅವ್ರು ಮಾಡಿರುವಂತಹ ಒಳ್ಳೆ ಕೆಲಸಗಳು ಅಂತ ಕೂಡ. ಏನು ಹೇಳ್ತೀರಿ ಇದೆಲ್ಲ? ಸಪೋರ್ಟರ್ಸ್ ತುಂಬ ಇದ್ದಾರೆ, ಬಿಟ್ಬಿಡಬೇಕು ಅಂತ ಹೇಳಿದ್ರೆ ಸದಾಮ್ ಹುಸೇನನ್ನು ಗಲ್ಲಿಗೇರಿಸ್ಬೇಕಾದ್ರೆ ಅವನು ಸಪೋರ್ಟರ್ ಜಾಸ್ತಿ ಇದ್ರು. ಸೊ ಆ ಉದಾಹರಣೆ ತಪ್ಪು. ಸಮಾಜ ಕೇವಲ ಫಿಲ್ಮ್ ಹೀರೋಯಿಸಮ್ಗೆ ಮಾತ್ರ ಮಾನ್ಯತೆ ಕೊಡ್ತಾ ಇದೆ. ಮಿಲ್ಟ್ರಿ ಹೀರೋಯಿಸಮ್ ಆಗಿರ್ಬೋದು, ಸೈಂಟಿಸ್ಟ್ ಹೀರೋಯಿಸಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಹೀರೋಯಿಸಮ್ ಆಗಿರ್ಬೋದು, ನಿಮ್ಮ ಆಯ್ಕೆಗಳು ಎಲ್ಲೋ ಒಂದು ಕಡೆ ಹಾದಿ ತಪ್ಪಿದೆ. ನಿಮ್ಮ ಹೀರೋಗಳನ್ನು ಕರೆಕ್ಟಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಚೈಲ್ಡ್ಹುಡಲ್ಲಿ ಒಂದು ಎಜುಕೇಷನ್ ಫೇಲ್ ಆಗಿದೆ. ಸೊ ಈ ಪ್ರಾಬ್ಲಮ್ ಇರೋದು ಕೇವಲ ಭಾರತದಲ್ಲಿ ಮಾತ್ರ. ಹಾಲಿವುಡ್ ನಟರು ಸಾಮಾನ್ಯವಾಗಿ ತಿರುಗಾಡ್ತಾರೆ ಏರ್ಪೋರ್ಟ್ಗಳಲ್ಲಿ. ಅಲ್ಲಿ ಅಮೇರಿಕಾದಲ್ಲಿ ಹೀರೋಗಳಾಗೋದು ಒಲಿಂಪಿಕ್ ಮೆಡಲ್ ಗೆದ್ದವರು, ಒಲಿಂಪಿಕ್ ಅಲ್ಲಿ ರೆಕಾರ್ಡ್ ಮಾಡಿರೋರು ಅಲ್ಲಿ ಹೀರೋಗಳಾಗ್ತಾರೆ. ಮಿಲ್ಟ್ರಿಗೆ ಸೇವೆ ಮಾಡಿರೋರು ಹೀರೋಗಳಾಗ್ತಾರೆ. ನೊಬೆಲ್ ಪ್ರಶಸ್ತಿ ತೊಗೊಂಡವರು ಹೀರೋಗಳಾಗ್ತಾರೆ. ಇಲ್ಲಿ ಅಂಧ ಅಭಿಮಾನ ಒಂದೆರಡು ಡ್ಯಾನ್ಸ್ ಆಡಿದ್ದಕ್ಕೆ, ಫೈಟ್ ಆಡಿದ್ದಕ್ಕೆ ಯಾರೋ ಬರೆದು ಕೊಟ್ಟಿದ್ದ ಸ್ಕ್ರಿಪ್ಟನ್ನು ಓದಿ ಚಪ್ಪಾಳೆ ಹೊಡ್ಸ್ಕೊಂಡಿದೆಯಲ್ಲ, ಅದು ನಮ್ಮ ಸಮಾಜದ ಒಂದು ಏನು ಯೂತ್ಸ್ ಇದ್ದಾರೆ ಚೇಂಜ್ ಆಗಬೇಕು ಅಂತ ನನ್ನ ಆಸೆ ಇದೆ.